ಪ್ರಯಾಣಿಕರೇ, ನೀವು ಗಮನಿಸಬೇಕಾದ ಸ್ಟೋರಿ ಇದು. ಕೆಎಸ್ಆರ್ಟಿಸಿ ಲಗೇಜ್ ನಲ್ಲಿ ಕೆಲ ಮಾರ್ಪಾಡಾಗಿದೆ. ಹಾಗಿದ್ರೆ ಏನೇನು ಮಾರ್ಪಾಡಾಗಿದೆ? ಪ್ರಾಣಿ ಪಕ್ಷಿಗಳ ಸಾಗಾಟಕ್ಕೂ ಈಗ ಅನುಮತಿಯನ್ನ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೋ ಪ್ರಯಾಣಿಕರು ಈ ಸ್ಟೋರಿಯನ್ನ ಗಮನಿಸಬೇಕು. ಇನ್ಮೇಲಿಂದ ನೀವೇನಾದ್ರೂ ಲಗೇಜ್ಗಳನ್ನ ತಗೊಂಡು ಹೋದ್ರೆ ಅದಕ್ಕೆ ನಿಗದಿತ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ. ಪ್ರಾಣಿ ಪಕ್ಷಿಗಳ ಸಾಗಾಟಕ್ಕೂ ಕೂಡ ಅನುಮತಿಯನ್ನ ನೀಡಲಾಗಿದೆ. ಪ್ರಯಾಣಿಕರ ಜೊತೆಗೆ ಪ್ರಾಣಿ ಪಕ್ಷಿ ಸಾಗಿಸಲು ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಟೈರ್, ಟ್ಯೂಬ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ಗೂ ಅನುಮತಿಯನ್ನ ನೀಡಲಾಗಿದೆ. 30 kg ಮೇಲೆ ಲಗೇಜ್ ಇದ್ರೆ ಹಣ ಪಾವತಿ ಮಾಡಲೇಬೇಕು ಅಂತ ಹೇಳಿ ಈಗ ಕೆಎಸ್ಆರ್ಟಿಸಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಇಷ್ಟು ದಿನ ನಾವು ನಾಯಿ ಕರ್ಕೊಂಡು ಹೋಗ್ತೀವಿ, ಬೆಕ್ಕು ಕರ್ಕೊಂಡು ಹೋಗ್ತೀವಿ, ಅಥವಾ ಕೋಳಿ ಕುರಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಅದು ಒಳಗೆ ಆಗಿರ್ಬೋದು ಅಥವಾ ಆ ಬಸ್ನ ಟಾಪ್ ಮೇಲೆ ಆಗಿರಬಹುದಾಗಿತ್ತು. ಅನುಮತಿ ಒಂದು ಕಡೆ ಕೊಡ್ತಾ ಇದ್ರು, ಒಂದೊಂದು ಕಡೆ ಅನುಮತಿ ಇರಲಿಲ್ಲ. ಬಟ್ ಈಗ ಎಲ್ಲದಕ್ಕೂ ಕೂಡ ಈಗ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ನೀವು ಬೆಕ್ಕು ಕರ್ಕೊಂಡು ಹೋದ್ರು ಅದಕ್ಕೆ ನಿಗದಿತ ಪಾವತಿಯನ್ನು ಕಟ್ಟಬೇಕಾಗತ್ತೆ. ನೀವು ಪ್ರಾಣಿ ಪಕ್ಷಿಗಳು ಏನೇ ಇದ್ರು ಅದರಲ್ಲೂ 30 kg ಮೇಲೆ ಲಗೇಜ್ ಇದ್ರಂತೂ ನೀವು ಹಣ ಪಾವತಿ ಮಾಡಲೇಬೇಕು ಅಂತ ಹೇಳಿ ಕೆಎಸ್ಆರ್ಟಿಸಿ ಕೆಲ ರೂಲ್ಸ್ನಲ್ಲಿ ಮಾರ್ಪಾಡು ಮಾಡಿದೆ. ಅಂದರೆ ನೀವು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇನ್ಮೇಲಿಂದ ತಿಳ್ಕೊಂಡು ಕೆಎಸ್ಆರ್ಟಿಸಿ ಬಸ್ ಹತ್ತಬೇಕಾಗತ್ತೆ. ಯಾಕಂದರೆ ನೀವು ಪ್ರಯಾಣ ಮಾಡೋದ್ರ ಜೊತೆಗೆ ನೀವು ಯಾರನ್ನು ಕರ್ಕೊಂಡು ಬಂದಿರ್ತೀರಾ ಅಥವಾ ಯಾವುದಾದ್ರೂ ವಸ್ತುಗಳನ್ನು ಕ್ಯಾರಿ ಮಾಡ್ತಿರ್ತೀರಾ ಅಥವಾ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಪ್ರಾಣಿಗಳಿರ್ಬೋದು, ಅವೆಲ್ಲದಕ್ಕೂ ಕೂಡ ನಿಗದಿತ ಪಾವತಿಯನ್ನು ಇಲ್ಲಿ ಕೊಡಲೇಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಇದು ಒಂದು ರೀತಿ ಹೇಗಾಯಿತು ಅಂತಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಗ್ಯಾರಂಟಿ ಹೆಸರಲ್ಲಿ ಮಹಿಳೆಯರಿಗೆ ಫ್ರೀ ಕೊಡೋದು. ಆದರೆ ಈಗ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಿಗದಿತ ಶುಲ್ಕವನ್ನು ಕಟ್ಟಿಸ್ಕೊಳ್ಳೋದು. ಅಂದರೆ ಯಾವ ರೀತಿಯಾಗಿ ಈಗ ಕೆಲ ರೂಲ್ಸ್ಗಳನ್ನು ಮಾರ್ಪಾಡು ಮಾಡಿದೆ ಕೆಎಸ್ಆರ್ಟಿಸಿ? ಚೈತ್ರ, ಎರಡು ರೀತಿಯಾಗಿ ಇಲ್ಲಿ ಮಾಹಿತಿಯನ್ನ ಕೊಡ್ಬೋದು. ಒಂದು, ಈಗ ಮಹಿಳೆಯರಿಗೆ ಶಕ್ತಿ ಯೋಜನೆ ಕಳೆದ 2 ವರ್ಷದಿಂದ ಉಚಿತವಾಗಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಅಂದ್ರೆ ಪುರುಷರಿಗೆ ಅವಕಾಶ ಇಲ್ಲ, ಅವರು ದುಡ್ಡು ಕೊಟ್ಟು ಪ್ರಯಾಣವನ್ನ ಮಾಡ್ಬೇಕಾಗತ್ತೆ. ಈಗ ಕೆಲವು ಸಾಕು ಪ್ರಾಣಿಗಳಿಗೆ ಅವಕಾಶವನ್ನ ಕೊಡ್ತಾ ಇದ್ದಿಲ್ಲ ಸಾರಿಗೆ ವಾಹನಗಳಲ್ಲಿ. ಅದು ಕೆಎಸ್ಆರ್ಟಿಸಿ ಇರ್ಬೋದು, BMTC ಇರ್ಬೋದು, NWRTC ಇರ್ಬೋದು, KKRTC ಇರ್ಬೋದು. ಈ 4 ನಿಗಮಗಳ ಬಸ್ಗಳಲ್ಲಿ ಸಾಕು ಪ್ರಾಣಿಗಳಿಗೆ, ಅದು ನಾಯಿ ಇರ್ಬೋದು, ಮೊಲ ಇರ್ಬೋದು, ಅಥವಾ ಬೆಕ್ಕು ಅಥವಾ ಪಕ್ಷಿಗಳಿರ್ಬೋದು, ಇವುಗಳಿಗೆ ಅವಕಾಶ ಕೊಡ್ತಾ ಇದ್ದಿಲ್ಲ. ಕೆಲವು ಅವಕಾಶ ಕೊಟ್ರು ಕೂಡ ಒಬ್ಬ ಮನುಷ್ಯ ಹೇಗೆ ಪ್ರಯಾಣ ಮಾಡ್ತಾನೆ, ಅವ್ರಿಗೆ ಎಷ್ಟು ಟಿಕೆಟ್ ಕೊಡ್ಬೇಕಾಯ್ತಲ್ಲ ಅದೇ ದರವನ್ನ ನಿಗದಿ ಮಾಡ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ವಿವಾದನ ಕೂಡ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಈಗ ಹೊಸದಾಗಿ ಸಾರಿಗೆ ಇಲಾಖೆ ಲಗೇಜ್ಗೆ ಸಂಬಂಧಿಸಿದಂತೆ ಹೊಸ ದರವನ್ನ ಈಗ ನಿಗದಿ ಮಾಡಿದೆ ಮತ್ತು ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಕೂಡ ಮಾಡಿದೆ. ಇದರಲ್ಲಿ ಬಹಳ ಆಶ್ಚರ್ಯ ಆಗತ್ತೆ. ನೀವು ಸಾಕು ನಾಯಿಗಳನ್ನು ಕೂಡ ಸಾರಿಗೆ ಬಸ್ಸಲ್ಲಿ ಪ್ರಯಾಣನ ಮಾಡ್ಬೋದು, ಅಂದ್ರೆ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಚಿಕ್ಕ ಸಾಕು ಮೊಲ ರೀತಿ ಏನಾದ್ರು ಚಿಕ್ಕ ಪಕ್ಷಿಗಳೇನಾದ್ರೂ ಇದ್ರೆ ಆಫ್ ಟಿಕೆಟ್, ಅಂದ್ರೆ ಮಕ್ಕಳಿಗೆ ತೆಗೆದುಕೊಳ್ಳುವ ದರ ಏನಿದೆಯಲ್ಲ ಆ ರೀತಿಯಾಗಿ ದರ ಕೊಳ್ಳಿ ಅಂತ ಹೇಳಿ ಸೂಚನೆ ನೀಡಿರೋದು. ಇನ್ನು ದೊಡ್ಡ ನಾಯಿಗಳೇನಾದ್ರೂ ಇದ್ರೆ ಸೊ ಅವುಗಳಿಗೆ ಒಬ್ಬ ಮನುಷ್ಯ ಹೇಗೆ ಟಿಕೆಟ್ ತೆಗೆದುಕೊಳ್ತಾನೆ ಅದೇ ರೀತಿಯ ಟಿಕೆಟ್ ಕೊಡ್ತಾರಲ್ಲ ಅದೇ ರೀತಿಯಾಗಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ರೆಫ್ರಿಜರೇಟರ್ ಇರ್ಬೋದು ಅಥವಾ ನಿಮಗೆ ದೊಡ್ಡ ದೊಡ್ಡ ಕಂಟೈನರ್ಗಳಿರ್ಬೋದು, ಇವುಗಳನ್ನು ಕೂಡ ಸಾಗಾಟ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೋಡ್ತಾ ಹೋದ್ರೆ ಖಾಸಗಿ ಬಸ್ಗಳಲ್ಲಿ ಹೇಗೆ ಲಗೇಜ್ಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಆಯ್ತಲ್ಲ ಅದೇ ರೀತಿಯಾದಂತ ಅವಕಾಶವನ್ನ ಸಾರಿಗೆ ಬಸ್ಗಳಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ದರ ಏನಿದೆ, ಲಗೇಜ್ಗಳ ದರ ಏನಿದೆ 10% ರಿಂದ 15% ಹೆಚ್ಚಳ ಆಗಿದೆ. ಚೈತ್ರ, ಶರಣು ಹಂಪಿ, ಇಲ್ಲಿ ಮತ್ತೊಂದು ವಿಚಾರವನ್ನ ಗಮನಿಸಬೇಕು. ಯಾಕಂದ್ರೆ ಈ ರೀತಿಯಾಗಿ ಪ್ರಾಣಿಗಳಿಗೂ ಕೂಡ ಫುಲ್ ಟಿಕೆಟ್ ತಗೊಂಡು ಅದಕ್ಕೂ ಕೂಡ ಸೀಟು ರಿಸರ್ವ್ ಮಾಡಿ ಕರ್ಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಜಗಳಗಳು ಆಗತ್ತೆ. ಸೊ ಹಾಗಾಗಿ ಇವಾಗ ಏನು ನಿಗದಿ ಮಾಡಿದೆಯಲ್ಲ ಕೆಎಸ್ಆರ್ಟಿಸಿ, ಇವಾಗ ಹಾಫ್ ಟಿಕೆಟ್ ತಗೊಂಡ್ರೆ ಸೀಟನ್ನು ಬಿಟ್ಕೊಡ್ತಾರಾ ಅಥವಾ ಬಸ್ನ ಯಾವುದೋ ಒಂದು ಸ್ಥಳದಲ್ಲಿ ಇದನ್ನ ಮೀಸಲಿಡಬೇಕಾಗತ್ತಾ? ಬಗ್ಗೆ ಚೈತ್ರ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ, ಅಂದ್ರೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಮತ್ತೊಂದಷ್ಟು ಗೊಂದಲ, ಮತ್ತೊಂದಷ್ಟು ಜಗಳಗಳಿಗೆ, ಮತ್ತೊಂದಷ್ಟು ಚರ್ಚೆಗೆ ಇದು ಅವಕಾಶ ಖಂಡಿತ ಕೊಟ್ಟೇ ಕೊಡುತ್ತೆ. ಯಾಕಂದ್ರೆ ಒಂದು ಸಾಕು ನಾಯಿಯನ್ನ ಕರ್ಕೊಂಡು ಹೋದಾಗ, ತಮ್ಮೂರಿಗೆ ತೆಗೆದುಕೊಂಡು ಹೋದಾಗ ಫುಲ್ ಟಿಕೆಟ್ ಅನ್ನ ತೆಗೆದುಕೊಳ್ತಾರೆ. ಸೊ ಅವಾಗ ಟಿಕೆಟ್ ಅಂದ್ರೆ ಸೀಟನ್ನ ಕೊಡಬೇಕೋ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತ ಮಾಹಿತಿ ಅಂದ್ರೆ ಸ್ಪಷ್ಟನೆ, ಸರಿಯಾದಂತ
ಮಾಹಿತಿಯನ್ನ ಕೊಟ್ಟಿಲ್ಲ. ಟಿಕೆಟ್ ಕೊಡ್ಬೇಕು, ದರವನ್ನ ಇಸ್ಕೊಳ್ಬೇಕು, ದುಡ್ಡನ್ನ ಇಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ ಹೊರತು ಇವರಿಗೆ ಸೀಟನ್ನ ಕೊಡ್ಬೇಕು ಇಲ್ಲ ಅನ್ನೋದ್ರ ಬಗ್ಗೆ. ಆಮೇಲೆ ಬೇರೆ ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡಬಾರ್ದು ಅಂತಿದೆ. ಬಟ್ ಕೆಲ ಸಾಕು ಪ್ರಾಣಿಗಳು ಏನಾದ್ರು ತೊಂದರೆ ಮಾಡಿದ್ರೆ ಅವಾಗ ಪ್ರಯಾಣ ಮಾಡ್ಲಿಕ್ಕೆ ಅಂದ್ರೆ ಅದನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ ಇಲ್ಲ ಅನ್ನೋದು ಕೂಡ ಬಹಳ ದೊಡ್ಡ ಚರ್ಚೆನೆ ಆಗ್ತಾ ಇದೆ. ಬಟ್ ಈ ರೀತಿಯಾದಂತ ನಿರ್ಧಾರಗಳಿದಾವೆ. ಈ ಹಿಂದೆ ಸಾಕಷ್ಟು ಗೊಂದಲ ಉಂಟಾಗಿತ್ತು. ನಿಮಗೆ ಸಾಕು ನಾಯಿಗಳನ್ನ ಕರ್ಕೊಂಡು ಹೋಗದೆ ವಾಪಸ್ ಬಸ್ ನಿಂದನೇ ಕೆಳಗಿಳಿಸಿ ಪ್ರಯಾಣಿಕರನ್ನು ಕೂಡ ಕೆಳಗಿಳಿಸಿದಂಥದ್ದು. ಕಳೆದ 3 ತಿಂಗಳ ಹಿಂದೀಚೆಗಷ್ಟೇ ಪೀಣ್ಯದಲ್ಲಿ ಹೋಗುವಂತ ಪ್ರಯಾಣಿಕರಿಗೆ ಇದೇ ರೀತಿಯಾದಂತ ಏನು ಮಾಹಿತಿ ಆಗಿತ್ತು, ಅಂದ್ರೆ ಘಟನೆ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗ ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಾಕು ಪ್ರಾಣಿಗಳಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅಂದ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಸಹ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಕೇಳಿದ ರೀತಿಯಾಗಿ ಈಗ ಅದಕ್ಕಾಗಿ ಪ್ರತ್ಯೇಕವಾಗಿ ಸೀಟನ್ನ ಕಾಯ್ದಿರಿಸುವ ರೀತಿ ಅಂದ್ರೆ ಸೀಟಲ್ಲಿ ಕೂಡ್ಸ್ಲಿಕ್ಕೆ ಅವಕಾಶ ಇದೆಯಲ್ಲ ಅನ್ನೋದನ್ನು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಇನ್ನು ಸಾರಿಗೆ ನಿಗಮ ಕೊಡಬೇಕಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಶರಾವತಿ ಹಿನ್ನೀರ ವಾಸಿಗಳ ದಶಕಗಳ ಕನಸು ಈಗ ನನಸಾಗಿದೆ. ನಾಳೆ ಶಿವಮೊಗ್ಗದ ಸೇತುವೆ ಲೋಕಾರ್ಪಣೆ ಆಗಲಿದೆ. ಸಾಗರ ತಾಲೂಕಿನ ಕಳಸವಳ್ಳಿ ಅಂಬಾರಗೋಡ್ಲು ನಡುವೆ ಸೇತುವೆ ನಿರ್ಮಾಣ ಆಗಿದೆ. ಈಗ ಆ ಸೇತುವೆಗೆ ನಾಳೆ ಉದ್ಘಾಟನೆಯ ಭಾಗ್ಯ ಸಿಗ್ತಾ ಇದೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯಿಂದ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಅದರಲ್ಲೂ ಕೂಡ ಸೇತುವೆ ಲೋಕಾರ್ಪಣೆಗೆ ಈಗ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಯಿಂದ ಸೇತುವೆ ಲೋಕಾರ್ಪಣೆ ಆಗುತ್ತೆ. ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲಿಸಿದ್ದಾರೆ ಸಂಸದ BY ರಾಘವೇಂದ್ರ. ಹಲವರ ಹೋರಾಟದ ಫಲವಾಗಿ ಸೇತುವೆ ನಿರ್ಮಾಣ ಆಗಿದೆ ಅಂತ ಹೇಳಿ BY ರಾಘವೇಂದ್ರ ಹೇಳಿದ್ದಾರೆ. ಈ ಸೇತುವೆ ಉದ್ಘಾಟನೆಯ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ನಡೀತಾ ಇರುವಂಥದ್ದು. ಯಾಕಂದ್ರೆ CM ಸಿದ್ದರಾಮಯ್ಯನವರಿಗೆ, DCM ಅವರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಶಾಸಕರಿಗೆ ನಮಗೆ ಆಹ್ವಾನ ನೀಡಿಲ್ಲ, ತಡವಾಗಿ ಆಹ್ವಾನ ಬಂದಿದೆ ಅಂತ ಹೇಳಿ ಇದೇ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ಸಮರ ನಡೀತಾ ಇದೆ. ಸುಮಾರು 6 ದಶಕಗಳ ಒಂದು ಹೋರಾಟದ ಫಲ 6 ವರ್ಷಗಳಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಿ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಮಾಡ್ತಿರುವಂತ ನಮ್ಮ ಗೌರವಾನ್ವಿತ ಕೇಂದ್ರದ ಭೂ ಸಾರಿಗೆ ಸಚಿವರಾದಂತ ನಿತಿನ್ ಗಡ್ಕರಿಜಿ ಅವರು ಮತ್ತೆ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳಾದಂತ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಈ ಕಾರ್ಯವನ್ನ ಜಾರಿಗೆ ತರಲೇಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯ ಒಂದು ಪ್ರದರ್ಶನವನ್ನು ಮಾಡಿದಂತ ಪೂಜ್ಯ BS ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯ ಸರ್ಕಾರದ ಮಂತ್ರಿ ಮಹೋದಯರು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮುಳುಗಡೆ ಪ್ರದೇಶದ ಆ ಭಾಗದ ಜನನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾಳೆ ಬೆಳಗ್ಗೆ 12:15 ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತ ಆ ಸೇತುವೆಯನ್ನ ರಾಷ್ಟ್ರಕ್ಕೆ ಲೋಕಾರ್ಪಣೆ ಮಾಡುವಂತ ಒಂದು ಪವಿತ್ರವಾದಂತಹ ಕಾರ್ಯ. ದಯಮಾಡಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂತೀನಿ. ಈ ಒಂದು ವಿಶೇಷವಾದಂತ ಒಂದು ಸಂದರ್ಭವನ್ನ ತಾವೆಲ್ಲರೂ ಕೂಡ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮ್ಮೆಲ್ಲರ ಪ್ರೀತಿಯ ಸಂಸತ್ ಸದಸ್ಯನಾಗಿ ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತೇನೆ. ಸುಮಾರು ನಾಳೆ ಶರಾವತಿ ಸೇತುವೆ ಲೋಕಾರ್ಪಣೆ ಹಿನ್ನೆಲೆ ಕಾರ್ಯಕ್ರಮಕ್ಕೆ ತಡವಾಗಿ ಆಹ್ವಾನ ನೀಡಿದ್ದಾರೆ. PWD ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೆ, ಈ ಸೇತುವೆ ಉದ್ಘಾಟನೆಯ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ನಡೀತಾ ಇದೆ, ರಾಜಕೀಯ ಜಟಾಪಟಿ ನಡೀತಾ ಇದೆ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ನಮಗೆ ತಡವಾಗಿ ಆಹ್ವಾನ ಬಂದಿದೆ. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ, ಸೆಟ್ ಮಾಡ್ಕೊಂಡಿದೀವಿ. ಬಟ್ ಈಗ ಇವ್ರು ಕರೆದ್ರೆ ನಾವು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ PWD ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ. ಸರ್ಕಾರದ ಪರ ನಾವು ಹೋಗ್ತೇವೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. CM ನಾಳೆ ವಿಜಯಪುರದ ಪ್ರವಾಸದಲ್ಲಿ ಇರ್ತಾರೆ, ಹಾಗಾಗಿ ಅವರು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಅವರ ಪರವಾಗಿ, ಸರ್ಕಾರದ ಪರವಾಗಿ ನಾವು ಹೋಗ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ. ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು. ಹೀಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಕ್ಲಾಶ್ ಆಗೋಲ್ಲ. ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈಜಿ ಆಗುತ್ತೆ. ಈ ಸಾರಿ ಇದಾಗಲಿಕ್ಕೆ ಅವಕಾಶ ಇದ್ದರೆ, ಖಾಲಿ ಇದ್ದರೆ ಬಹುಶಃ ಬರ್ತಿದ್ರು ಅವರು. ಆದರೆ ಅವರು ಮುಂಚೆನೇ ಇದರಿಂದ ಅದನ್ನು ತಪ್ಪಿಸ್ಲಿಕ್ಕಾಗೋಲ್ಲ. ಅವ್ರ ಪರವಾಗಿ ನಾವು ಹೋಗ್ತಾ ಇದ್ದೀವಿ. ಇಲ್ಲ, ಏನು ಕ್ರೆಡಿಟ್ ಇಲ್ಲ, ಯಾಕಂದರೆ ಇದು ಮುಂಚೆನೇ ಫಿಕ್ಸ್ ಆಗಿತ್ತು. ಅದಾದ ನಂತರ ಈಗ 3-4 ದಿವಸದಲ್ಲಿ ಇದು ಫಿಕ್ಸ್ ಆಯಿತು ಬ್ರಿಡ್ಜ್. ಹಂಗೆ ಇರ್ತವೆ, ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್. ಎಲ್ಲದಕ್ಕೂ ಅದಕ್ಕೆ JDS ಇರ್ತೈತೆ, BJP ಇರ್ತೈತೆ, ಕಾಂಗ್ರೆಸ್ ಇರ್ತೈತೆ. 3 ಬ್ರಿಡ್ಜ್ಗೆ 3 ಹೆಸರು ಇಡಬೇಕಾಗುತ್ತೆ. ಹಾಗೇನು ಒಬ್ಬರದ ಹೆಸರು ಇರಲಿಲ್ಲ. ಹಿಂದೆ
ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡದ್ದು ಸುಮಾರು. ಸೊ ಹಿಂದೆ BJPಯಲ್ಲಿ ಆಗಿತ್ತು, JDSಲ್ಲಿ ಆಯಿತು, ಈಗ ಮತ್ತೆ ನಮ್ಮ ಸರ್ಕಾರದಲ್ಲಿ ನಡೀತಾ ಇದೆ. ಅದಕ್ಕೆ ಇವರು ಶ್ರೇಯಸ್ ಅವರನ್ನೆಲ್ಲ ಆಗಿದೆ, ಕರ್ನಾಟಕ ಒಳ್ಳೆಯದಾಗಿದೆ ಅಷ್ಟೇ ನಾವು ಅದಕ್ಕೆ ಪ್ರತಿಪಾದನೆ ಮಾಡಿ. ಶಿವಮೊಗ್ಗದಲ್ಲಿ ನಿಲ್ಲದ ಸೇತುವೆ ರಾಜಕಾರಣ, ಸಾಗರ ಶಾಸಕ ಮತ್ತು ಉಸ್ತುವಾರಿ ಸಚಿವರಿಗಿಲ್ವಾ ಹಾಗಿದ್ರೆ ಆಹ್ವಾನ? ಹಾಗಿದ್ರೆ ಯಾರ್ ಕ್ರೆಡಿಟ್ ಅನ್ನ ತಗೊಳ್ಳೋದಕ್ಕೆ ಈಗ ನಾಳೆಯೇ ಉದ್ಘಾಟನೆಯನ್ನ ಇಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಮತ್ತೊಂದು ಕಡೆ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರಿಗೂ ಕೂಡ ಲೇಟ್ ಆಗಿ ಆಹ್ವಾನ ಹೋಗಿದೆ. ಈಗ ಶಿವಮೊಗ್ಗದಲ್ಲಿ ಈ ಒಂದು ವಿಚಾರ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಸಾಗರ ಶಾಸಕ ಮತ್ತು ಉಸ್ತುವಾರಿ ಸಚಿವರಿಗೆ ಆಹ್ವಾನ ಕೊಟ್ಟಿಲ್ವಂತೆ. ಹೆಸರಿಡುವ ವಿವಾದದ ಬೆನ್ನಲ್ಲೇ ಈಗ ಆಹ್ವಾನ ನೀಡಲಾಗಿದೆ. ಇದರಲ್ಲೂ ಕೂಡ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಒಂದ್ ಕಡೆ CM ಸಿದ್ದರಾಮಯ್ಯಗೆ ತಡವಾಗಿ ಆಹ್ವಾನ, ಮತ್ತೊಂದ್ ಕಡೆ ಉಸ್ತುವಾರಿ ಸಚಿವರಿಗೆ ಆಹ್ವಾನ ಇಲ್ಲ. ಅದರಲ್ಲೂ ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣಗೂ ಕೂಡ ಆಹ್ವಾನ ಇಲ್ಲ ಅಂತ ಹೇಳಿದ್ದಾರೆ. ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ, ನೋಡೋಣ. ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. ಸಿಗಂದೂರನ್ನ ಮುಳುಗ್ಸೋಕ್ಕೆ ಹೋದವರು ಸೇತುವೆ ಕಟ್ಟಿ ನಾನು ಉಳಿಸಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಪ್ರಯತ್ನ ಏನಾದ್ರು ಇವ್ರು ಮಾಡೋದಾದರೆ ಐ ಥಿಂಕ್ ಜನರು ಅಷ್ಟು ಈಸುವಾಗ ದಡ್ಡರಲ್ಲ. ಜಾಗ ಯಾರ್ದು ಅನ್ನೋದನ್ನ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಜಾಗ ಎಲ್ಲೇ ಹೋದ್ರೂ ನಾವು ಕೊಡಬೇಕಾಗತ್ತೆ. ಅದನ್ನೆಲ್ಲ ಈ ರೀತಿ ಅಗರ್ವ ಕೊಡ್ತಕ್ಕಂಥದ್ದು, ಆಮೇಲೆ ಪಬ್ಲಿಸಿಟಿ ಸಾವಿ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. BJPಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ. ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೆ ಸಾಕು, ನಾವೇನೂ ಇಲ್ಲ. ಅದರಲ್ಲೂ ಗಡ್ಕರಿ ಸಾಹೇಬರು ಬರೋದ್ರಿಂದ, ಯಡಿಯೂರಪ್ಪನವ್ರು ಬರೋದ್ರಿಂದ, ಪ್ರಹ್ಲಾದ್ ಜೋಶಿಯವ್ರು ಬರೋದ್ರಿಂದ ನಾವು ಯಾವತ್ತೂ ಆ ಥರ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಲಿಲ್ಲ. ದಿನಾ MP ಅವ್ರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಎಂಥದ್ದು ಗರ್ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ. ಎಲ್ಲ ಹ್ಯಾಂಡ್ಬಿಲ್ ಹಾಕಿ ಮನೆ ಮನೆಗೆ ಹೋಗಿ ನೀವು ಬರಬೇಕು, ಈ ಸೇತುವೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದಾರೆ. ನಮಗೆ ಅಭ್ಯಂತರ ಇಲ್ಲ. ನಾಳೆ ಶರಾವತಿ ಸೇತುವೆ ಲೋಕಾರ್ಪಣೆ ಹಿನ್ನೆಲೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ CM DCM. ನಾಳೆ ಅವರು ವಿಜಯಪುರ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಪ್ರೀ ಪ್ಲಾನ್ಡ್ ಆಗಿತ್ತು. ಸೊ ಹಾಗಾಗಿ ಆ ಕಾರ್ಯಕ್ರಮವನ್ನ ಕೂಡ ನಾವು ರದ್ದು ಮಾಡೋದಕ್ಕಾಗೋದಿಲ್ಲ. ಅದಕ್ಕಾಗಿ ಸರ್ಕಾರದ ಪರವಾಗಿ ನಾವೇ ಹೋಗ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮತ್ತೊಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ CM ಹಾಗೆ DCM ಹೋಗ್ತಾ ಇಲ್ಲ. ಸೇತುವೆ ಉದ್ಘಾಟನೆಯಲ್ಲೂ ಕೂಡ ಕ್ರೆಡಿಟ್ ವಾರ್. ತಡವಾಗಿ ಆಹ್ವಾನ ಕೊಟ್ಟಿದ್ದಕ್ಕೆ ಕೋಪಗೊಂಡ್ರ ಹಾಗಿದ್ರೆ CM. ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಭಾಗಿ ಆಗುವಂತಹ ಸಾಧ್ಯತೆ ಇದೆ. ಅವರು ಹೋದ್ರೂ ಹೋಗಬಹುದು, ಇಲ್ಲ ಅಂತಂದ್ರೆ ಇಲ್ಲ. ಯಾಕಂದ್ರೆ ಅಧಿಕೃತವಾಗಿ ಯಾರನ್ನೂ ಕೂಡ ಇಲ್ಲಿ ಇನ್ವೈಟ್ ಮಾಡಿಲ್ಲ. ಅಲ್ಲಿನ ಸ್ಥಳೀಯ ಶಾಸಕರನ್ನೇ ಇನ್ವೈಟ್ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಇವಾಗ ಸರ್ಕಾರವನ್ನು ನಡೆಸ್ತಾ ಇರುವಂತಹ, ಅದರಲ್ಲೂ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರಿಗೆ ಆಹ್ವಾನ ತಡವಾಗಿ ಬಂದಿದೆ. ಸೊ ಹಾಗಾಗಿ ಇದರಿಂದ ಕೋಪಗೊಂಡಂತಹ ಸಿದ್ದರಾಮಯ್ಯನವರು ಹೋಗ್ತಾ ಇಲ್ವಾ ಹಾಗಿದ್ರೆ ಉದ್ಘಾಟನೆಗೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಸೇತುವೆಯ ಉದ್ಘಾಟನೆಯ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ಜೋರಾಗಿರುವಂತದ್ದು. ಹಾಗಿದ್ರೆ ಯಾರು ಕ್ರೆಡಿಟ್ ವಾರ್ ತಗೊಳ್ಬೇಕು ಅಂತ ಹೇಳಿ, ಅದರಲ್ಲೂ ಅದಕ್ಕೆ ಸಂಬಂಧಪಟ್ಟಂತಹ ಶಾಸಕರಿರ್ಬೋದು, ಸಚಿವರಿರ್ಬೋದು, ಯಾರನ್ನೂ ಕೂಡ ಇನ್ವೈಟ್ ಮಾಡಿಲ್ಲ. ಬಹುಮುಖ್ಯವಾಗಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರಿಗೂ ಕೂಡ ತಡವಾಗಿ ಆಹ್ವಾನ ಹೋಗಿದೆ ಅಂತ ಹೇಳಿದ್ರೆ, ಇವಾಗ ಯಾವಾಗ ಅವರಿಗೆ ಆಹ್ವಾನ ಹೋಗಿದ್ದು? ಒಂದೆಷ್ಟು ದಿನಗಳ ಮುಂಚೆ ಆಹ್ವಾನ ಕೊಡಬೇಕಾಗಿತ್ತು? ಕಳೆದ 4 ದಿನಗಳ ಹಿಂದೆ ಈ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಆಹ್ವಾನ ತಲುಪಿದೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಒಂದು ಐತಿಹಾಸಿಕವಾದಂಥ ಒಂದು ಬ್ರಿಡ್ಜ್ ಲೋಕಾರ್ಪಣೆ ಕಾರ್ಯಕ್ರಮ ಏನಿದೆ, ಅದು ಮಲೆನಾಡು ಭಾಗದ ಬಹುದಶಕಗಳ ಬೇಡಿಕೆ. ಯಾಕಂತ ಹೇಳಿದ್ರೆ ಐತಿಹಾಸಿಕ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ತೆರಳಬೇಕಾದ್ರೆ ಅದು ಬೋಟ್ನಲ್ಲೇ ತೆರಳಬೇಕಾಯಿತು. ಸುಮಾರು ಬಹುದಶಕಗಳಿಂದ ಆ ಒಂದು ಸೇತುವೆ ನಿರ್ಮಾಣ ಕಾರ್ಯ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಜನರ ನಿರೀಕ್ಷೆ ಇತ್ತು, ಒತ್ತಾಯವೂ ಕೂಡ ಇತ್ತು. ಇದೀಗ ಒಂದು ಸೇತುವೆ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿದ್ದು ನಾಳೆ ಲೋಕಾರ್ಪಣೆ ಆಗ್ತಾಯಿದೆ. ಈ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಲೋಕಾರ್ಪಣೆ ಮಾಡೋದಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇವರು ಬರ್ತಾ ಇದ್ದಾರೆ.
ಈ ಒಂದು ಸಂದರ್ಭದಲ್ಲಿ ಸಹಜವಾಗಿ BJP ನಾಯಕರು ಈ ಒಂದು ಸೇತುವೆ ನಿರ್ಮಾಣ ಕಾರ್ಯದ ಕ್ರೆಡಿಟನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಮುಂದಾಗಿರ್ತಕ್ಕಂಥದ್ದು. ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ BJP ಸಂಸದ BY ರಾಘವೇಂದ್ರರವರು ಆ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಕರೆತರಬೇಕು ಅನ್ನುವಂಥ ನಿಟ್ಟಲ್ಲಿ ಸಹೋದರ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವ್ರನ್ನ ದೆಹಲಿಗೆ ಕೊಂಡೊಯ್ದು ಮೋದಿಯವ್ರನ್ನ ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಮೋದಿ ಮತ್ತು ಅಮಿತ್ ಶಾ ಅವರು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ವಾಪಸ್ಸಾದರು. ಆ ಬಳಿಕ ಇದೀಗ ನಾಳೆ ನಿತಿನ್ ಗಡ್ಕರಿ ಅವರಿಂದ ಆ ಒಂದು ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಕಾರ್ಯ ಆಗಿದ್ದು BJP ಅವಧಿಯಲ್ಲಿ BS ಯಡಿಯೂರಪ್ಪನವರು ಮತ್ತು BY ರಾಘವೇಂದ್ರ ಅವರ ಶ್ರಮದ ಪ್ರತಿಫಲವಾಗಿ ಈ ಒಂದು ಸೇತುವೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರಲ್ಲಿ ಕಾಂಗ್ರೆಸ್ ಪಾತ್ರ ಇಲ್ಲ ಅನ್ನುವಂಥ ನಿಟ್ಟಲ್ಲಿ BJP ನಾಯಕರು ಬಿಂಬಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ನಾಯಕರಿಗೆ, ಸ್ಥಳೀಯ ಕಾಂಗ್ರೆಸ್ ನಾಯಕರಿಗಾಗಲಿ ಅಥವಾ ಮುಖ್ಯಮಂತ್ರಿಗಳಿಗಾಗಲಿ ಆಹ್ವಾನ ನೀಡಿಲ್ಲ ಅನ್ನುವಂಥದ್ದು ಸ್ಥಳೀಯವಾದಂಥ ಶಾಸಕರು ಮತ್ತು ಸಚಿವರ ಒಂದು ಆರೋಪ. ಯಾಕಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಸಾಗರ ಶಾಸಕ ಬೇಳುಗು ಗೋಪಾಲಕೃಷ್ಣ ಇವರು ಯಾರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಸೇತುವೆಯನ್ನು ಮುಳುಗಿಸೋದಕ್ಕೆ, ಸಿಗಂದೂರನ್ನು ಮುಳುಗಿಸೋದಕ್ಕೆ ಹೊರಟಂಥವ್ರು ಇವತ್ತು ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ನೇರವಾಗಿ BS ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಾಗಿ ಸಾಗರ ಶಾಸಕ ಬೇಳುಗು ಗೋಪಾಲಕೃಷ್ಣವರು ನನಗೆ ಯಾವುದೇ ಆಹ್ವಾನ ಬಂದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಆರೋಪಗಳನ್ನು ಖುದ್ದು ಕಾಂಗ್ರೆಸ್ ಸಚಿವ ಅಂದರೆ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಭಾವಿ ಸಚಿವರಾದಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಳ್ಳಿ ಹಾಕಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಕೂಡ ಆಹ್ವಾನ ಕೊಟ್ಟಿರೋದು ನಿಜ, ಆದರೆ ಇದು ಡೇಟ್ ಕ್ಲಾಶ್ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 4 ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಈ ಒಂದು ಆಹ್ವಾನ ಹೋಗಿದೆ. ಯಾಕಂತ ಹೇಳಿದ್ರೆ ಪೂರ್ವ ನಿಗದಿತ ಕಾರ್ಯಕ್ರಮ ಇಂಡಿ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಆದರೆ ಇವರು ಕಳೆದ 4 ದಿನಗಳ ಹಿಂದಷ್ಟೇ ಈ ಒಂದು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಹಜವಾಗಿ ಪೂರ್ವ ನಿಗದಿತ ಇಂಡಿ ಕ್ಷೇತ್ರದ ವಿವಿಧ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾರೆ. ಆದರೆ ನಾನು ಲೋಕೋಪಯೋಗಿ ಸಚಿವನಾಗಿ ಕಾರ್ಯಕ್ರಮಕ್ಕೆ ಹೋಗೋದು ಸಂಪ್ರದಾಯ. ಮತ್ತೊಂದು ಕಡೆಗೆ ವಿವಿಧ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಬೇಕಾಗಿದೆ, ಹೀಗಾಗಿ ನಾನು ತೆರಳುತ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಐತಿಹಾಸಿಕವಾದಂಥ ಅಂಬಾರಗೊಂಡ್ಲು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮ ಏನಿದೆ, ಇದೀಗ BJP ಮತ್ತು ಕಾಂಗ್ರೆಸ್ ನಡುವೆ ಒಂದು ರೀತಿ ಕ್ರೆಡಿಟ್ ವಾರ್ಗೆ ನಾಂದಿ ಆಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಉಭಯ ಪಕ್ಷಗಳಿಗೆ, ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎರಡೂ ಪಕ್ಷದ ನಾಯಕರಿಗೆ ಒಂದು ರೀತಿ ಪ್ರತಿಷ್ಠೆಗೆ ಒಂದು ಕಾರಣವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಚೈತ್ರ. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಈಗ ನಾಳೆ CM ಸಿದ್ದರಾಮಯ್ಯನವರು ವಿಜಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಇವಾಗ ಉದ್ಘಾಟನೆಗೆ ಹೋಗಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಂತಾಗಿದೆ. ಬಟ್ ಇಂಡಿಗೂ ಕೂಡ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹಾಗಿದ್ರೆ ಅಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಆದ್ರೆ ಆ ಸಮಸ್ಯೆ ಏನು? ನಾಳೆ ವಿಜಯಪುರಕ್ಕೆ CM ಅವರು ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳೆಗಾರರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಲಿಂಬೆಗೆ ಬೆಂಬಲ ಬೆಲೆ ನೀಡುವಂತೆ ರೈತರು ಈಗಾಗಲೇ ಆಗ್ರಹ ಮಾಡ್ತಾ ಇದ್ದಾರೆ. ಲಿಂಬೆ ಬೆಳೆಗಾರರ ಸಹಾಯಕ್ಕೆ ಬರ್ತಾರಾ ಹಾಗಿದ್ರೆ CM ಸಿದ್ದರಾಮಯ್ಯನವರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಲಿಂಬೆ ಬೆಳೆಗಾರರು ಈಗ ಕಾಯ್ತಾ ಇದ್ದಾರೆ CM ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಬೇಕು, CM ಸಿದ್ದರಾಮಯ್ಯನವರ ಹತ್ರ ನಮ್ಮ ಬೇಡಿಕೆಗಳನ್ನ ಇಡಬೇಕು, ನಮಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಲಿಂಬೆ ಬೆಳೆಗಾರರು ಸಹಾಯಕ್ಕೆ ಅಂಗಲಾಚ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರಿಗೆ ಬೇಡಿಕೆ ಇಟ್ಟ ಲಿಂಬೆ ಬೆಳೆಗಾರರು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ನಾಳೆ CM ಬರ್ತಾ ಇದ್ದು ಒತ್ತಡ ಹೇರಲಿರುವ ಬೆಳೆಗಾರರು, ಇದಕ್ಕಾಗಿಯೇ ಲಿಂಬೆ ಬೆಳೆಗಾರರು ಕಾದು ಕುಳಿತಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಇದರಿಂದ ರೈತರಿಗೆ ನಷ್ಟ ಆಗ್ತಾ ಇದೆ. ಸೊ ಹಾಗಾಗಿ CM ಸಿದ್ದರಾಮಯ್ಯನವರಿಗೆ ನಮ್ಮ ಬೇಡಿಕೆ ಏನು ಅಂತ ಹೇಳಬೇಕು, ಹಾಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಡ ಹಾಕೋದಕ್ಕೆ ಈಗ ರೈತರು ಕಾಯ್ತಾ ಇದ್ದಾರೆ. ಕಳೆದ ವರ್ಷ ಇದೇ ಸಮಯದಲ್ಲಿ 3,000 ರಿಂದ 4,000 ರೂಪಾಯಿ ದರ ಇತ್ತು. ಮಳೆಗಾಲದಲ್ಲಿಯೂ ಸಹಿತ ಬೇಸಿಗೆಯಲ್ಲಿ 6,000 ರಿಂದ 8,000 ತನಕ ಇತ್ತು. ಈ ವರ್ಷ ಮೇ ಕೊನೆಯಿಂದ ಪ್ರಾರಂಭ ಆಗಿದ್ದು ಇವತ್ತಿನ ತನಕನೂ 400-500 ರೂಪಾಯಿ ಒಂದು ಡಾಗ್ ಲಿಂಬೆಹಣ್ಣು ಮಾರಿರೋದ್ರಿಂದ ರೈತ ಭಯಂಕರ ಸಂಕಷ್ಟದಲ್ಲಿದ್ದಾನೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಈ ಲಿಂಬೆ ನಾಡಿಗೆ ಬರೋರಿರೋದರಿಂದ ನೀವು ನಮಗೆ ಈ ಜೂನ್ನಿಂದ ಡಿಸೆಂಬರ್ವರೆಗೆ ಯಾವಾಗ ಮಾರುಕಟ್ಟೆ ಕುಸಿತದ, ದರ ಕುಸಿತದ, ಆವಾಗ ನೀವು ಖರೀದಿಯನ್ನು ಪ್ರಾರಂಭ ಮಾಡಿ. ಮಿನಿಮಮ್ ನಮಗೆ 4,000 ರೂಪಾಯಿ ಲಿಂಬೆಹಣ್ಣಿಗೆ, ಒಂದು ಡಾಗ್ ಲಿಂಬೆಹಣ್ಣಿಗೆ 4,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಟ್ಟು ಆ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ರೈತರ ಪರವಾಗಿ ಮಾಡ್ಕೋತೀನಿ. ಲಿಂಬೆಹಣ್ಣು ಬೆಲೆ
ನಿಗದಿ ಆಗಬೇಕು, ಬೆಂಬಲ ಬೆಲೆ ಕೊಡಬೇಕು ಮತ್ತು ರೈತರಿಗೆ ನಮ್ಮ ಲಿಂಬೆಹಣ್ಣಿನ ನಿಗಮದಿಂದ ಅನುಕೂಲ ಆಗಬೇಕು. ಅನುಕೂಲ ಅಂದ್ರೆ ಮಾರಾಟ ಮಾಡಲಿಕ್ಕೆ ಯೋಗ್ಯ ಧಾರಣೆ ಕೊಡಲಿಕ್ಕೆ ಪರಿಸ್ಥಿತಿ ಇವತ್ತು ಧಾರಣೆ 500 ರೂಪಾಯಿ ಇದೆ. ನಮ್ಮ ಲೇಬರ್ ಚಾರ್ಜ್ 600 ರೂಪಾಯಿ ಆಗ್ತದೆ. ಅದಕ್ಕೆ ಅದರಿಂದ ನಿಗಮದಿಂದ ಪರಿಹಾರ ಕೊಡಿಸ್ಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪಂಚಪ್ಪ ಕಲಬುರ್ಗಿ, ಲಿಂಬೆ ಬೆಳೆಗಾರರು. ನಮಸ್ತೆ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್. ಈಗ ಸಿಎಂ ಸಿದ್ದರಾಮಯ್ಯನವರು ವಿಜಯಪುರ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗ ನಿಮ್ಮ ಒಂದು ಇಂಡಿಗೆ ಬಂದರೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಏನ್ ಮನವಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡಿ ಮೇಡಮ್, ನಾವು ಈಗಾಗಲೇ ನಿನ್ನೆ ಒಂದು 8-10 ಜನ ರೈತರು ಮೀಡಿಯಾ ಮೂಲಕ ಸವಿಸ್ತಾರವಾಗಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಹೋದ ವರ್ಷ ಜೂನ್ನಿಂದ ಸೆಪ್ಟೆಂಬರ್ವರೆಗೆ 3,000-4,000 ದರ ಇತ್ತು ಮಳೆಗಾಲದಲ್ಲಿ. ಮುಂದೆ ಜನವರಿಯಿಂದ ಏಪ್ರಿಲ್ ಮೇ ತನಕ ರೇಟ್ ಬೇರೆ 5-6 ಸಾವಿರ ತರ ಒಂದು ಡಾಗಿಗೆ ಮಾರ್ತವ. ಬಟ್ ಈ ಸಲ ಒಂದು ಡಾಗಿ 500-600 ರೂಪಾಯಿ ಇದೆ ರೇಟು. ಪೂರ್ತಿ ಲಿಂಬೆ ಬೆಳೆಗಾರರು ದಿವಾಳಿಯಾಗಿ ಹೋಗಿದ್ದಾರೆ. 1.5 ತಿಂಗಳಿಂದ ಕಂಪ್ಲೀಟ್ 500-600 ರೂಪಾಯಿ ರೇಟ್ ಮಾರ್ತಾ ಇದ್ದಾರೆ. ನಾವು ಒಂದು ಡಾಗ್ ನಿಂಬೆ ಹಣ್ಣನ್ನು ಉತ್ಪಾದನೆ ಮಾಡ್ಬೇಕಾದ್ರೆ ಕನಿಷ್ಠ 1,500 ರೂಪಾಯಿ ಖರ್ಚು ಬರ್ತದೆ. 1,500 ರೂಪಾಯಿ ಖರ್ಚು ಬರ್ತದೆ. ಈ ರೀತಿ ಆದ್ರೆ ಮುಂದೆ ರೈತರ ಗತಿ ಹೇಗೆ ಹೇಳಿ? ರೈತ ಬದುಕಬೇಕೋ ಬದುಕಬಾರ್ದು? ಅಂದ್ರೆ ನೀವು ಸರ್ಕಾರಕ್ಕೆ ನೇರವಾಗಿ ಮನವಿ ಸಲ್ಲಿಸುವಂತದ್ದು ಅಥವಾ ಇಲ್ಲಿ ಬಂದು ಅವ್ರ ಜೊತೆ ಮಾತುಕತೆ ಮಾಡುವಂತದ್ದು ಆ ರೀತಿಯಾದಂತಹ ಕೆಲಸ ಆಗಿಲ್ವಾ? ಮೀಡಿಯಾ ಥ್ರೂ ಜನರಲ್ ಅಪೀಲ್ ಮಾಡ್ಕೊಂಡಿದೀವಿ. ಸಿಎಂ ಈ ಹಂತದಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಮಾಡಿದ್ದಾರೆ. 8 ವರ್ಷ ಆಯ್ತು ಮಾಡಿ. ಅದೊಂದು ರಾಜ್ಯ ಮಟ್ಟದ ಅಭಿವೃದ್ಧಿ ಮಂಡಳಿ. 8 ವರ್ಷ ಆಯ್ತು, ಒಂದೇ ದಿವಸ ಒಂದು ಡಾಗ್ ಸಹಿತ ಇವರು ಖರೀದಿ ಮಾಡಿಲ್ಲ. ಇಂಥ ಬೆಲೆ ಕುಸಿತ ಆದಾಗ ಮಂಡಳಿಯಿಂದ ಖರೀದಿ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ. ಆದ್ರೆ ಮಾಡ್ತಾ ಇಲ್ಲ. ಯಾಕಿರ್ಬೇಕಾದ್ರೆ ಮಂಡಳಿ ಬೆಲೆ ಕುಸಿತ ಆದಾಗ ರೈತರಿಗೆ ಸಹಾಯಕ್ಕೆ ಬರೋದೇ ಸರ್ಕಾರದ ಕೆಲಸ. ಬೆಲೆ ಕುಸಿತ ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಅಲ್ವಾ? ಹೌದು. ಹಾಗೆ ನಾಳೆ ಸಿಎಂ ಬರ್ತಾ ಇದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರಿಗೆ, ನೀವು ತಕ್ಷಣವೇ ಮಂಡಳಿಯಿಂದ ಖರೀದಿಯನ್ನು ಮಾಡ್ರಿ. ಈ ಲಿಂಬೆಹಣ್ಣು ಇಡೀ ದೇಶವ್ಯಾಪಿ ತಿಂತಕ್ಕಂಥ ವಸ್ತು. 140 ಕೋಟಿ ಜನರಲ್ಲಿ ಕನಿಷ್ಠ 100 ಜನ ಲಿಂಬೆಹಣ್ಣಿನ ಉಪ್ಪಿನಕಾಯಿ ತಿಂತಾರೆ. ಇದನ್ನು ಜ್ಯೂಸ್ ಮಾಡಿ ಕುಡಿತಾರೆ. ಔಷಧಿಗೆ ಉಪಯೋಗ ಆಗ್ತದೆ. ಬಹುಪಯೋಗಿ ಆಗಿರ್ತಕ್ಕಂಥ ಈ ಲಿಂಬೆಹಣ್ಣನ್ನ ರಕ್ಷಣೆ ಮಾಡಿ ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಲಿಂಬೆಹಣ್ಣು ಗಿಡ ತಯಾರು ಮಾಡೋದು ಅಷ್ಟು ಸರಳವಾದ ಕೆಲಸ ಅಲ್ಲ. ಬಹಳಷ್ಟು ಕಷ್ಟಪಟ್ಟು ಇವತ್ತು ನಾವು ಲಿಂಬೆಹಣ್ಣನ್ನು ಬೆಳೀತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಸಿಎಂ ಅವರಿಗೆ ಒಂದೇ ವಿನಂತಿಯನ್ನು ಮಾಡ್ಕೋತೇವೆ, ದರ ಕುಸಿತದಿಂದ 2 ತಿಂಗಳಿಂದ ಜರ್ಜರಿತನಾಗಿಂತ ರೈತರಿಗೆ ಸಹಾಯಕ್ಕೆ ಬರ್ರಿ. ತಕ್ಷಣವೇ ತಾವನ್ನು ಖರೀದಿ ಮಾಡಿ ಅದನ್ನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡ್ತಿರೋ ಅಥವಾ ದೇಶದ ಇನ್ನಿತರ ರಾಜ್ಯಗಳಿಗೆ ನೀವು ಕಳಿಸ್ಕೊಡ್ತಿರೋ, ಒಟ್ಟಾರೆ ರೈತನ ಸಹಾಯಕ್ಕೆ ಬರಬೇಕು. ಖರೀದಿ 4,000 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಓಕೆ ಸರ್, ಈಗ ಮಾಧ್ಯಮದ ಮೂಲಕ ಕೂಡ ನೀವು ವಿನಂತಿ ಮಾಡ್ಕೊಂಡಿದ್ದೀರಾ. ಸರ್ಕಾರದ ಗಮನಕ್ಕೂ ತರುವಂತಹ ಕೆಲಸವನ್ನ ನಾವು ಕೂಡ ಮಾಡ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕೆಎಂಎಫ್ ಅಧ್ಯಕ್ಷರಾಗುವ ಡಿಕೆ ಸುರೇಶ್ ಕನಸು ಈಗ ಭಗ್ನ ಆಗಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನೇ ಅಂತ ಹೇಳಿದ್ದಾರೆ KY ನಂಜೇಗೌಡ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಪುನರ್ ಉಚ್ಚರಿಸಿದ ನಂಜೇಗೌಡ. ಈಗ ಡಿಕೆ ಸುರೇಶ್ ಅವರಿಗೆ ನಾನೇ KMF ಅಧ್ಯಕ್ಷರಾಗ್ತೀನಿ ಅನ್ನುವಂತಹ ಆಸೆ ಕೂಡ ಇತ್ತು, ಕನಸು ಕೂಡ ಕಾಣ್ತಾ ಇದ್ರು. ಬಟ್ ಈಗ KY ನಂಜೇಗೌಡರು ಪುನರ್ ಉಚ್ಚಾರ ಮಾಡಿದ್ದಾರೆ, ನಾನೇ KMF ಅಧ್ಯಕ್ಷ ಅಂತ ಹೇಳಿ ತಮ್ಮ KMF ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯನ್ನ ಪುನರ್ ಉಚ್ಚರಿಸಿದ್ದಾರೆ. KMF ಅಧ್ಯಕ್ಷರ ವಿಷಯ ಬಂದಾಗ ಇದು ನನ್ನ ಡಿಮ್ಯಾಂಡ್ಸ್ ಅಲ್ಲ, ನನ್ನ ಡಿಮ್ಯಾಂಡ್ಸ್ ಇತ್ತು. ಯಾವಾಗ ಭೀಮಾ ನಾಯ್ಕ ಅವರು ಅಧ್ಯಕ್ಷ ಆಗೋ ಸಂದರ್ಭದಲ್ಲಿ ನನಗೆ ಅವಕಾಶ ಬೇಕು,
ಈ ಸಂಸ್ಥೆಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಂದೆ ಪ್ರಸ್ತಾವನೆ ಕೊಟ್ಟಿದ್ದೆ. ಆದರೆ ಭೀಮಾ ನಾಯಕರು ಮಾತು ಕೊಟ್ಬಿಟ್ಟಿದ್ರು, 1 ವರ್ಷ, ಈ 1 ವರ್ಷ ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ನಾಯಕರು, ನಮ್ಮ ರಾಜ್ಯ ನಾಯಕರು ಹೇಳಿದ್ದಾರೆ. ಆ ನಂಬಿಕೆ ಇದೆ ನನಗೆ. ರಾಜ್ಯ ನಾಯಕರುಗಳು ಅವಕಾಶವನ್ನು ನನಗೆ ಆ ಮಾತು ಕೊಟ್ಟರೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ. ನಮ್ಮ DK ಶಿವಕುಮಾರ್ ಅನ್ನೋರಿಗೆ ಜೊತೆಲಿ ಕರ್ಕೊಂಡೋಗಿ ನನಗೆ ನಂಜೇಗೌಡರನ್ನೇ ಮಾಡಬೇಕು ಅಂತೇಳಿ ಸುರೇಶ್ ಅಣ್ಣ ಹೇಳಿದ್ದು ಕೂಡ ನಾನು ನೆನಪು ಮಾಡ್ಕೊಬೇಕಾಗ್ತದೆ. ಅವರು ಕೂಡ ನನ್ನ ಪರ ಪಾಪ ಇದ್ದರು ಅವತ್ತು. ಇವತ್ತು ಕೂಡ ಅವರು ಬೆಂಗಳೂರಿನ ಒಕ್ಕೂಟದ ಅಧ್ಯಕ್ಷ ಆಗಿದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ ಏನಂತ, ಸುರೇಶ್ ಅಣ್ಣ KMF ಅಧ್ಯಕ್ಷ ಆಗಬೇಕಂತೆ ಅಂತ. ಅವರು ಕೂಡ ಮೊನ್ನೆ ಹೇಳಿಕೆ ಕೊಟ್ಟರು, ನಾನು ನೋಡಿದ್ದೀನಿ, ಏನು ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತೇಳಿ. ನಂದು ಅಷ್ಟೇ, ನನ್ನನ್ನು ಸುರೇಶ್ ಅಣ್ಣ ಮೇಲೆ ನಾನು ಚಾಲೆಂಜ್ ಮಾಡ್ತೀನಿ ಅಂತೇಳಿ ಹೇಳೋಕ್ಕಾಗೋದಿಲ್ಲ. ಹೊರತು ಅವರೊಂದು ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರು ನನ್ನ ಚಾಲೆಂಜ್ ಮಾಡ್ತೀನಿ ಅನ್ನೋದಕ್ಕಿಂತಲೂ ನಂಗೆ ಸಹಕಾರ ಕೊಡ್ತಾರೆ ಅಂತ ನಾನು ಅನ್ಕೊತೀನಿ.